ಆಟ ಅಂದಮೇಲೆ ಒಬ್ಬರು ಸೋಲ್ಲೇಬೇಕು. ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್. ನನ್ನ ಹವ್ಯಾಸಗಳು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡೋದು, ಯೂಟ್ಯೂಬರ್ಗಳ ವಿಡಿಯೋ ನೋಡ್ತಾ ಕಟ್ ಆಗಲ್ಲ, ಮಾಡ್ಬೇಕು. ಸ್ಟಾರ್ಟಿಂಗ್ ಅದ ಹೋಗಾಯ್ತು. ಲೈಟ್ ಹಾಕೊಂಡು ಹೋಗು ಮೊದ್ಲೇ. ಬೇಡ ಬೇಡ ಬಿಡು. ಫುಟೇಜ್ ಅಷ್ಟೇ. ಯಾರಾದ್ರೂ ನಕಾರಾತ್ಮಕ ತಂತ್ರ ಮಾಡ್ತಿದ್ದಾರೆ, ಇಲ್ಲಿ ನೋಡ್ತಾ ಇರಿ. ನಾವ್ ಏನು ಮಾಡಿಲ್ಲ. ನೋಡ್ತೀನಿ ಈಗ. ಕಟ್ಟ ಕೊಡೆ ಕನೆ ಇದು ಜಲನ್ ಬಾಗ್. ಈಗ ಕಟ್ಟ ಜನವಾಲ ಬಾಕಿಂದ ಈಗ ನಾವು ಆಡಿಯನ್ಸ್ ಇದ್ದು ನಾವು ಶೂಟಿಂಗ್ ಮಾಡ್ತಿರೋದು ಮಧ್ಯರಾತ್ರಿ 12 ಗಂಟೆಗೆ. ಏನಾರು ಹಾಕೊಂಡು ಬಾಯಿ ಹಾಕ ತಿರುಗ್ತಾನೆ ಇಲ್ಲ, ಬಾಯಿ ಹಾಕ ತಿರುಗ್ತಾನೆ ಇಲ್ಲ. ನಮ್ ಕತೆ ತೊಳೆ ಕುಡಿದ್ರೆ ಮಿಲ್ಟ್ರಿ ಮ್ಯಾನ್ ತರ ಇರ್ತೀನಿ, ಕುಡಿದಿದ್ರೆ ನಾಲ್ಗೆ ಕೈ ಕಾಲೇ ಆಡೋದಿಲ್ಲ. ನಾಲ್ಗೆ ಏನಾದ್ರೂ ಕೇಳ್ಕೊಂಡು ನಾನೇನ್ ಬಾಯಿ ತಪ್ಪಾಗಿ ನಾಲ್ಗೆ ತಿರುಗ್ತಾ ಇಲ್ಲ. ಹಂಗೆಲ್ಲ ಹೋಗ್ಲದ್ರೆ ಒಂದ್ ಮಾರ್ಕ್ಸ್ ಜಾಸ್ತಿ ಕೊಡಲ್ಲ. ಬರೀ ಇಂಥದೆಯ ಒಂದು ಬೇಜಾರಾಯ್ತು. ಪಾಪ ಅವ್ರು ಮೈಸೂರಿಂದ ಬಂದಿದ್ದಾರೆ, ನೀರು ಕುಡಿಯಕ್ ನೀರು, ಸ್ವಲ್ಪ ಬಾಯಾಡ್ಸಕ್ಕೆ ಸ್ನಾಕ್ಸ್ ಆ ತರದ್ ಏನಾದ್ರು ಕೊಟ್ಟಿದ್ರೆ ಚೆನ್ನಾಗಿತ್ತು. ಹೊಟ್ಟೆ ತುಂಬಾ ಹಸಿತಾ ಇದೆ, ತಿಂಡಿ ಬೇಗ ತಗೊಂಬಾ. ಸರಿ ಸರಿ, ಜೊತೆಗೆ ನಮಗೂ ಸಿಕ್ತಿತ್ತು ಕೊಡೋಣ ಅಂತ ಅಂತ ಕೇಳ್ತಾ ಇದ್ದೀನಿ. ಅದು ಬಿಟ್ರೆ ಬೇರೆ ಎಲ್ಲ ಚೆನ್ನಾಗಿತ್ತು. ಬರೀ ತಿನ್ನೋದಕ್ಕೊಂದೇ ಸಾಕ, ಬೇರೆದೇನಾದ್ರು ಬೇಕಾ? ಬೇರೆದು ಕೊಟ್ಟಿದ್ದೀರಲ್ಲ, ಅದನ್ನ ನಾನು ಹೆಂಗ್ ತಗೊಂಡೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಮಸ್ಕಾರ ಎಲ್ಲರಿಗೂ, ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಗೇಮ್ ತರ್ತಾ ಇದೀವಿ ನಿಮ್ಗೆ. ಗೆಸ್ ದ ಮೂವಿ ನೇಮ್. ಕನ್ನಡ ಭಾಷೆಯ ಚಲನಚಿತ್ರಗಳ ಹೆಸರುಗಳನ್ನು ನಾನು ಆ ಮೂವಿದು ಕ್ಲೂಗಳು ಕೊಟ್ಟಿರ್ತೀನಿ. ಚಲನಚಿತ್ರದ ಕ್ಲೂಗಳು ಇರುತ್ತೆ, ಫೋಟೋದಲ್ಲಿ ಕ್ಲೂಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಅಂದ್ರೆ ಆ ಮೂವಿಯಲ್ಲಿ ಆಗುವಂತ ಕ್ಲೂಗಳು ಇರುತ್ತೆ. ಆ ಕ್ಲೂನ ನೋಡಿ ಯಾವ ಮೂವಿ ಅಂತಂದು ಕಂಡಿಡಿಬೇಕು. ಫಸ್ಟ್ ಯಾರು ಕಂಡಿಡಿತೀರಾ ಅವ್ರಿಗೆ ಪಾಯಿಂಟ್. ಸೊ ಇವತ್ ನಮ್ ಜೊತೆ ಈಗ ಗೇಮ್ ಆಡೋದಕ್ಕೆ ಅಂತ ಅಮಿತ್ ಹಾಗೇನೆ ಸುಕೃತ ಅವರಿದ್ದಾರೆ. ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಳಿ. ನನ್ನ ಹೆಸರು ಅಮಿತ್ ಅಂತ. ನಾನು ಚಿತ್ರದುರ್ಗದಿಂದ ಬಂದಿರೋದು. ನನ್ನ ಹವ್ಯಾಸಗಳು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡೋದು, ಯೂಟ್ಯೂಬರ್ ಜೊತೆ ಸ್ನೇಹ ಬೆಳೆಸೋದು, ಬುಕ್ಸ್ ಓದೋದು, ಇಷ್ಟು ನನ್ನ ಹವ್ಯಾಸಗಳು. ಸೊ ನೆಕ್ಸ್ಟ್ ಸುಕೃತ ಅವರೇ, ನಿಮ್ಮ ಪರಿಚಯ ಮಾಡಿಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ಸುಕೃತ. ನಾನು ಮೈಸೂರಿಂದ ಚಿತ್ರದುರ್ಗಕ್ಕೆ ಈ ಪ್ರೋಗ್ರಾಮ್ಗೋಸ್ಕರ ಬಂದಿದ್ದೀನಿ. ನನ್ನ ಹಾಬೀಸು ಸೇಮ್ ಯೂಟ್ಯೂಬ್ ನೋಡೋದು, ಒಳ್ಳೆ ಹಾಡ್ ಕೇಳೋದು, ಒಳ್ಳೆ ಮೂವೀಸ್ ನೋಡೋದು. ಹಾಗೇನೆ ಇಲ್ಲಿ ಕೂತಿರೋರಿಗೆ ಒಂದು ವಾರ್ನಿಂಗ್ ತರ ಕೊಡ್ತಾ ಇದ್ದೀನಿ. ನಕಾರಾತ್ಮಕ ತಂತ್ರಗಳಿಗೆ ಇಲ್ಲಿ ಅವಕಾಶವಿಲ್ಲ, ಮುಂಚೆನೆ ಹೇಳಿದ್ದೀನಿ. ನಿಮಗೆ ಕಾಣಿಸೋ ತರ ಅಲ್ಲ, ನಿಮಗೆ ಕಾಣಿಸಂಗೆ ಏನ್ ಬೇಕಾದ್ರು. ಕ್ಲೂ ಬೇಕು ಅಂತಂದ್ರೆ ಕೇಳ್ಬೋದು. ಒಂದ್ ಕ್ಲೂ ಇರುತ್ತೆ ಆಪ್ಷನ್. ಟೈಮಿಂಗ್ಸ್ ಬೇಕಾ ಬೇಡ? ಟೈಮಿಂಗ್ಸ್ ಏನ್ ಬೇಡ. ಸರಿ, ಅವ್ರು ಹೇಳ್ದಂಗೆ ಕ್ಲೂ ಬಗ್ಗೆ ಹೇಳಿದಾಗ ಒಂದಿರುತ್ತೆ ಅಂತ. ಕ್ಲೂ ಎಲ್ಲಾ ಪ್ರಶ್ನೆಗಳಿಗೂ ಇರುತ್ತೆ, ಇಲ್ಲ ಯಾವ್ದಾದ್ರು ಒಂದಕ್ಕೆ ಯೂಸ್ ಮಾಡ್ಬೋದು? ಎಲ್ಲದಕ್ಕೂ ಇರುತ್ತೆ. ಅಂದ್ರೆ ಒಂದ್ ಪ್ರಶ್ನೆಗೆ ಒಂದ್ ಕ್ಲೂ ಇರುತ್ತೆ. ಒಂದ್ ಪ್ರಶ್ನೆ ಒಂದ್ ಕ್ಲೂ ಇರುತ್ತೆ. ತಡ ಮಾಡದೆ ಇನ್ನ ಶುರು ಮಾಡೋಣ. ಇಲ್ಲಿ ನಿಮ್ ಮುಂದ್ಗಡೆ ಕಾಣ್ತಾ ಇದೆ, ನನ್ ಮುಂದ್ಗಡೆ ಲ್ಯಾಪ್ಟಾಪ್ ಇದೆ, ನಿಮ್ ಮುಂದ್ಗಡೆ ಸ್ಕ್ರೀನ್ ಇದೆ. ನಾನಿಲ್ಲಿ ಆ ಫೋಟೋನ ಓಪನ್ ಮಾಡಿದ ತಕ್ಷಣ ನಿಮ್ಗೂ ಕಾಣುತ್ತೆ. ಯಾರಿಗೆ ಅದ್ ಗೊತ್ತಾಗುತ್ತೆ ಅವ್ರ ಆನ್ಸರ್ ಹೇಳ್ಬೋದು. ಕೈ ಎತ್ತಾದ್ರೂ ಆನ್ಸರ್ ಹೇಳ್ಬೋದು. ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ನಾವು ಫಸ್ಟ್ ಯಾರು? ಗೊತ್ತಾಗ್ಲಿಲ್ಲ ಅಂದ್ರೆ ವಿಡಿಯೋದಲ್ಲಿ ಹೇಳ್ತೀವಿ, ತಪ್ಪಾಗಿದ್ರೆ ಮೈನಸ್ ಮಾಡ್ತೀವಿ. ಅದೆಲ್ಲ ಮುಗಿದ್ಮೇಲೆ ಮಾಡಿದ್ರೆ ಏನು ಇರ್ಲಿ, ಮುಗಿದ್ಮೇಲೆನ ಕನ್ಕ್ಲೂಷನ್ ಅವ್ರಿಗೂ ಬಿಡೋಣ ಒಂದ್ ಸ್ವಲ್ಪ, ಯಾರು ಮೋಸ ಮಾಡ್ತಾರೆ. ಆಯ್ತಾ? ಕೈ ಎತ್ತೀವಿ ಯಾರು ಅಂತ ಕೈ ಎತ್ತುತ್ತಾರೆ, ಗೊತ್ತಾಗುತ್ತೆ. ಇನ್ನೊಂದು ಡೌಟ್ ಇದೆ ನಮ್ಗೆ. ಗೆದ್ದವ್ರಿಗೆ ಏನ್ ಇದು ಪ್ರೈಸ್ ಇದೆ? ಪ್ರೈಸ್ ಇದೆ ಗೆದ್ದವ್ರಿಗೆ, ಅದನ್ನ ಕೊನೆಯಲ್ಲಿ ಅನೌನ್ಸ್ ಮಾಡ್ತಾರೆ. ಸೋತವ್ರಿಗೆ ಏನು ಇಲ್ಲ ತಾನೆ, ಫ್ರೀ ಅಲ್ಲ? ಏನು ಇಲ್ಲ, ಫ್ರೀ. ನಾನು ಸೋಲ್ತೀನಿ ಅಂತ ಗೊತ್ತಿರೋದ್ರಿಂದ ಮೊದ್ಲೇ ಸೇಫ್ ಮಾಡ್ತಾ ಇದೀನಿ. ನಾನು ಶುರು ಮಾಡೋಣ. ಸರಿ,
ಫಸ್ಟ್ನೇ ಇಮೇಜ್ ನ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಬರ್ತಾ ಇದೆ. ಯಾರು ಬೇಗ ಕಂಡುಹಿಡ್ತೀರಾ ನೋಡೋಣ. ಬಂಗಾರದ ಮನುಷ್ಯ. ಕೈ ಎತ್ತ ಹೇಳ್ಬೇಕು, ಬಂಗಾರದ ಮನುಷ್ಯ. ರೂಲ್ಸ್ ಪ್ರಕಾರ ನಕಾರಾತ್ಮಕ ತಂತ್ರ ಉಪಯೋಗಿಸಿದ್ದೀರಾ, ನೀವು ರೂಲ್ಸ್ ಪ್ರಕಾರ ಆಡಿಲ್ಲ, ಅದಕ್ಕೆ ಪಾಯಿಂಟ್ ಅವ್ರಿಗೆ ಹೋಗ್ತಾ ಇದೆ. ಹೆಂಗ್ ಕಂಡಿಡ್ದು? ರಾಜ್ಕುಮಾರ್ ಫೋಟೋ ಆಲ್ಮೋಸ್ಟ್ ಸಿಮಿಲರ್ ಇದೆ, ಬಂಗಾರ ಇದೆ. ಆಮೇಲೆ ಆ ಮೂವಿಲಿ ಮೇನ್ ರೈತರದ್ದು ಇಮೇಜ್ ಇದೆಯಲ್ಲ, ಸೊ ಆ ಮೂವಿ ಮೇನ್ ಅದೇ ಡಿಪಿಕ್ಟ್ ಮಾಡುತ್ತೆ, ಅದರಿಂದ ಕಂಡಿಡ್ದು. ಆಮೇಲೆ ಕೊನೆಗೆ ಬಾಕ್ಸ್ ಖಾಲಿ ಮಾಡ್ಕೊಂಡಿದೆ, ದಾನ ಮಾಡಿ 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 ಕೊನೆಗೆ ಬರಿಗೆ ಮಾಡ್ಕೊಂಡು ಸೂರ್ಯ ಮುಳುಗೋ ಕಡೆ ರಾಜ್ಕುಮಾರ್ ನಡ್ಕೊಂಡು ಹೋಗ್ತಾರೆ, ಹಂಗೆ ಗುರ್ತು ಕಂಡಿಡಿದ್ರು. ಓಕೆ, ಗುಡ್ ಗೋಯಿಂಗ್. ಈಗ 2ನೇ ಪ್ರಶ್ನೆ. ಬಯಲು ದಾರಿ ಅಲ್ಲ, ನಾನು ಇದಕ್ಕೆ ಕ್ಲೂ ತಗೊಳಕ್ಕೆ ಇಷ್ಟಪಡ್ತೀನಿ, ನಂಗೆ ಗೊತ್ತಾಗ್ತಾ ಇಲ್ಲ ಯಾವ movie ಅಂತ. ನಂಗೂ ಕ್ಲೂ ಬೇಕು. ಟೈಟಲ್ ಅಲ್ಲಿ 2 ಇದೆ. ಲವ್ ಮಾಕ್ಟೇಲ್ 2 ನ ಯಾವ ಭಾಷೆಯಲ್ಲಾದ್ರೂ ಆಗಿದೆ 2 ಅಂತ. ಇದು ಹಳೆ ಮೂವಿನ ಹೊಸ ಮೂವಿನ ಹೇಳ್ಬೋದಾ? ಹಳೆ ಮೂವಿ. 2 ಕ್ಲೂ ಕೊಡ್ತಾ ಇದ್ದೀನಿ. ಅಲ್ಲಿ ದಾರಿನೂ 2 ಇದೆ, ಕಣ್ಣು 2 ಇದೆ, ಒಂದು ಲವ್ ಲೆಟರ್ ಇದೆ. ಯೋಚನೆ ಮಾಡ್ತಾ ಇರೋ ಹೆಂಗ್ಸಿದಾಳೆ. ಇಬ್ಬರಿಗೂ ಗೊತ್ತಾಗ್ಲಿಲ್ವಾ? ನಂಗೂ ಗೊತ್ತಾಗ್ತಾ ಇಲ್ಲ. 2 ಕನಸು. ಎರಡು ಮತ್ತೆ ಕನಸು. ನಕಾರಾತ್ಮಕ ನಾನು ಅವಾಗ್ಲೇ ಕೈ ಎತ್ತಿದ್ದೆ ಬಟ್ ಇದು ನಕಾರಾತ್ಮಕ ತಂತ್ರ ಆಯ್ತು. ಅವನಿಗೆ ಪಾಯಿಂಟ್, ಅವಾಗ್ಲೇ ಪಾಯಿಂಟ್ ಅವನಿಗೆ ಕೊಡ್ತಾ ಇದೀನಿ. 2 ಕನಸು ಅದು. ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ. 2 ಕನಸು. 2 ಕಣ್ಣಿದೆ, 2 ದಾರಿ ಇದೆ. ಮದ್ವೆ ಅನ್ನೋದೊಂದು ಕನಸು. ಅಲ್ಲಿ ಯೋಚನೆ ಮಾಡ್ತಾ ಇರೋ ಹುಡುಗಿ ಇದ್ದಾಳೆ, ಅದೇ ಆ ಮೂವಿ ಒಳಗೆ ಇರೋ ಎಲ್ಲ ಒಂದೊಂದು ಕ್ಲೂಗಳು. 2 ಕನಸು ಅಂತ ಅಂದ್ರೆ ಅದ್ರೊಳಗಡೆ ಡ್ರೀಮ್ ಇರ್ಬೇಕಾಗಿತ್ತು ಆಕ್ಚುಲಿ. ಕಣ್ಣೊಳಗೆ ನೋಡಿದ್ರೆ ಗೊತ್ತಾಗತ್ತೆ, ಒಳ್ಳೆ ಡ್ರೀಮ್ ಇರೋ ತರ ಇದೆ ಕಣ್ಣು. ನಾನು ನಿಜ ಒಪ್ಕೊಂಡ್ಬಿಡ್ತೀನಿ, ಕೊಟ್ಟಿದ್ ಕ್ಲೂ ಇಂದ ಸುಮ್ನೆ ಗೆಸ್ ಮಾಡಿದಷ್ಟೇ ನಿಜ. ಗೊತ್ತಾಗ್ತಿಲ್ಲ. ನಿಮ್ಗೂ ಗೊತ್ತಾಗ್ತಿಲ್ವಾ? ಕಮೆಂಟ್ ಮಾಡಿ, ಇಲ್ಲ ಗೊತ್ತಾಯ್ತಾ ಅಂತ. ಮೂವಿ ನೋಡಿದವ್ರಿಗೆ ಗೊತ್ತಾಗ್ಬೋದು ಮೇ ಬಿ. ಈಗ 3ನೇ ಪ್ರಶ್ನೆಗೆ ಹೋಗೋಣವಾ? ಸರಿ. 2ನೇ ಪ್ರಶ್ನೆ ಅಂತ್ಯಕ್ಕೆ 1 ಪಾಯಿಂಟ್ ಇದೆ. 3ನೇದು ನೋಡೋಣ. 5ನೇದರಿಂದ ಬಹಳ ಈಸಿ ಇರುತ್ತೆ. ಇಬ್ರು ರೆಡಿ ಇರ್ಬೇಕು. 3ನೇದು ನಿಮ್ಗೂ ಕ್ಲೂ ಬೇಕಾ? ಇವರಂತೂ ಕೈ ಇಬ್ರು ಹಿಂಗ್ ಹಿಡ್ಕೊಂಡಿರಿ. ಯಾಕೆ ಅಂದ್ರೆ ಈ ಕ್ಲೂ ಕೊಡ್ತೀನಿ, ನಾನೇ ಕೊಡ್ತೀನಿ. ಆಲ್ರೆಡಿ ಇದ್ರ ಹೆಸರು ಒಬ್ರು ಆಲ್ರೆಡಿ ಹೇಳಿದ್ರು. ಲವ್ ಮಾಕ್ಟೇಲ್ ಅಲ್ಲ, ಬಯಲುದಾರಿ. ಅವಳೇ ಆಯ್ತಾ. 3ನೇದು ಪಾಯಿಂಟ್ ಅವಳಿಗೆ ಹೋಗಿದೆ. ಸುಕೃತಂಗೆ 3ನೇ ಪಾಯಿಂಟ್ ಹೋಗಿದೆ. ದಾರಿ ಇದೆಯಲ್ಲ, ಅಲ್ಲೇ ಬಯಲು ದಾರಿ ಇದೆ. ನಾವು ಬೇರೆ ಬೇರೆ ಪಿಕ್ಚರೈಸೇಷನ್ ಮಾಡಿ ಹಾಕ್ತಾ ಇದೀವಿ. ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದಾರೆ ನೋಡಿ, ಅದು ಟೈಪ್ ರೈಟರ್, ಹಾಸ್ಪಿಟ್ಲ್ ಎಲ್ಲ ಇದೆ. 2 ಪಾಯಿಂಟ್ 1 ಪಾಯಿಂಟ್. ಈಗ ಮೂವಿಗಳು ಅಷ್ಟು ಬೇಗ ನೋಡ, ನಿಮ್ಗೂ ಹಂಗೇನ? ಇಲ್ಲಿ ಹೇಳ್ತಾ ಇರೋರು ವಾಯ್ಸ್ ನಿಮ್ಗೂ ಇದೆಯಾ? ಕಮೆಂಟ್ ಮಾಡೋದನ್ನ ಮರಿಬೇಡಿ. 4ನೇದು ರೆಡಿ ಇದಿರ್ವಾ? ರೆಡಿ. ನಾನು ಬರ್ದಿಟ್ಕೊಂಡಿದೀನಿ ನಿಜ, ಇಲ್ಲಾಂದ್ರೆ ಗೊತ್ತಾಗಲ್ಲ ಫಸ್ಟ್ 4. ಇದು ಮಸ್ತ್ ಟಫ್ ಇದೆ, ನಿಮ್ಗೂ ಟಫ್ ಆಗತ್ತೆ. ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರು ಅಂತ. ಭಾರಿ ಹಳೆ
ಗುರು ಶಿಷ್ಯರು. ಅಲ್ಲ. ಟೈಮ್ ತಗೊಳ್ಳಿ. ಬೆಟ್ಟದ ಹೂವು. ಅಲ್ಲ. ಸ್ಕೂಲ್ ಇದೆ. ಇದು ಕಂಡಿಡಿಯೋದ್ ಮೇ ಬಿ ಭಾರಿ ಕಷ್ಟ ಅನ್ಸುತ್ತೆ. ದಯವಿಟ್ಟು ಕ್ಲೂ ಕೊಟ್ಬಿಡಿ. ಕ್ಲೂ ಇದಕ್ಕೆ ಕೊಡೋದ್ ಕಷ್ಟ. ಭಾರಿ ಹಳೆ ಮೂವಿ, ಬ್ಲಾಕ್ ಅಂಡ್ ವೈಟ್ ಮೂವಿ. ಸ್ಟಾರ್ ಕಾಸ್ಟ್ ಹೇಳಿ. ಅಶ್ವಥ್ ಅವ್ರು ಇದ್ದಾರೆ ಕಾಸ್ಟ್, ಅವ್ರ ಬಟ್ ಅವರು ಮೇನ್ ಅಲ್ಲ. ಹೀರೋನ. ಅಲ್ಲ. ನಾಗರಹಾವು. ಅಲ್ಲ. ಇನ್ನೂ ನಾಗರಹಾವು ಹೆಂಗಿದೆ? ಅಲ್ಲ, ಅಶ್ವಥ್ ಅವ್ರು ಇದ್ದಾರೆ. ಸರಿ, ಇದು ಇಬ್ರಿಗೂ ಗೊತ್ತಾಗ್ಲಿಲ್ವಾ? ಇನ್ನೊಂದು ಟ್ರೈ ಮಾಡಿ ಕ್ಲೂ ಕೊಡಕ್ಕೆ. ನಾವು ಇಲ್ಲ, ಈ ಆನ್ಸರ್ ನಾನು ಹೇಳಲ್ಲ, ಆಡಿಯನ್ಸ್ ಹೇಳಿ. ಅವ್ರಿಗೆ ಬಿಟ್ಟಿದ್ದೀನಿ, ಅವರೇ ಕಮೆಂಟ್ ಹಾಕ್ಲಿ ಇದೇನು ಅಂತ, ಅವ್ರಿಗೆ ಗೊತ್ತಿದ್ಯಾ ಅಂತ. ಕಮೆಂಟ್ಸ್ ಅಲ್ಲಿ ಆನ್ಸರ್ ಹೇಳ್ತೀನಿ ನೋಡಿ. ಆಯ್ತು, ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. 0, 2 ಪಾಯಿಂಟ್, 1 ಪಾಯಿಂಟ್. ಆಯ್ತು. ಇಲ್ಲಿಂದ ಈಸಿದು ಶುರು ಆಗ್ತಾ ಇದೆ. ಎಲ್ಲರೂ ಕಂಡಿಡಿದ್ರ ಅನ್ಕೊಂಡಿದೀನಿ. ನನ್ನ- ಇಬ್ರು ಕೈ ಇಟ್ಕೊಂಡು ರೆಡಿ ಇರ್ರಿ. ಈಸಿ ಇದೆ. ನನ್ನ ಸೋಲ ಸರಣಿ ಮೇಲಿದ್ದಷ್ಟು. ಹಾ ಓಂ. ಹಾ ಅಯ್ಯೋ. ಕರೆಕ್ಟ್. ಸೊ ಈಸಿ ಇತ್ತು ಅನ್ಕಂತೀನಿ. ಉಪೇಂದ್ರ ಡೈರೆಕ್ಟರ್. ಅಲ್ಲಿ ಟೈಟ್ಲ್ ಕಾರ್ಡ್ ಇದೆ ಓಂ ಅಂತಂದು ಅದಕ್ಕೆ ಮೆನ್ಷನ್ ಮಾಡಿದೀವಿ. ಅಲ್ಲೆಲ್ಲ ಫುಲ್ ಹೊಗೆ ಎದ್ದಿರೋ ಒಂದು ಏರಿಯಾ ತರ ಇದೆ, ಟ್ಯಾಟೂ ಇದೆ. ಶಿವರಾಜ್ ಕುಮಾರ್ ಅವರು ಇದ್ದಾರೆ ಲಾಂಗ್ ಹಿಡ್ಕೊಂಡು. ಈಸಿಯಾಗಿ ಗೆಸ್ ಮಾಡ್ಬೋದಾಗಿತ್ತು. ನೆಕ್ಸ್ಟ್ ಹೋಯ್ತು. ಸೊ 2-2 ಈಗ. ನೆಕ್ಸ್ಟ್ ನೇದು ಓಮು ಹುಡುಗರು ಬೇಗ ಗೆಸ್ ಮಾಡ್ಬಿಡ್ತಾರೆ. ಅದೇ ಫಿಲ್ಮ್ ನೋಡಿರ್ತಾರೆ. ಸರಿ. ಹಳೆ ಮೂವಿನ. ಕಳ್ಳ ಕುಳ್ಳ. ಅಲ್ಲ. ಕೆಂಪೇಗೌಡ. ಕ್ಲೂ ಬೇಕು. ಶಿವರಾಜ್ ಕುಮಾರ್. ಆನಂದ. ಅಲ್ಲ. ಅದೇ ರಾಗ. ಅದೇ ಅಲ್ಲ. ಹಳೆಯ ಮೂವಿನ ಹೊಸ ಮೂವಿ. ಹಳೇದು. ಪ್ರೀತ್ಸೆ. ಗಲಾಟೆ ಅಳಿ. ಅಲ್ಲ. ಅದ್ರಲ್ಲಿ ಶಿವರಾಜ್ ಕುಮಾರ್ ಪೊಲೀಸ. ಅಲ್ಲ. ಇದು 20 ಕ್ವಶನ್ಸ್ ಅಲ್ಲ ಆಡ್ತಾ ಇದ್ದೀನಿ. ಮೂವಿನ ಹೆಸರು ಹೇಳಿ ಅಂತ. ಚಲನಚಿತ್ರದ ಹೆಸರನ್ನು ಹೇಳಿ. ಆಸೆಗೊಬ್ಬ ಮೀಸೆಗೊಬ್ಬ. 3 ಪಾಯಿಂಟ್, 2 ಪಾಯಿಂಟ್. ಈಗ ಹೆಂಗ್ ಕಂಡಿಡ್ದೆ? ಮೀಸೆ ನಿನಗೆ ಗೊತ್ತಾಗಲ್ಲ, ನೀನ್ ಡ್ರೆಸ್ ಮಾಡಿದ್ದಷ್ಟೇ ನಾನು ಹೇಳ್ತಿಲ್ಲ. ಇಲ್ಲ ಮೀಸೆ ಇದೆಯಲ್ಲ, ಮೀಸೆಗೊಬ್ಬ ಅಂತ. ನನಗೆ ಅಲ್ಲಿ ಇಬ್ರು ಇದಾರೆ. ಒಬ್ಬನಿಗೆ ಮೀಸೆ ಇದೆ, ಇನ್ನೊಬ್ನಿಗೆ ಮೀಸೆ ಇಲ್ಲ. ಪಜಲ್ಡ್. ಪೊಲೀಸ್ ಹಿಂದೆ ಬಿದ್ದಿರ್ತಾರೆ. ಆಮೇಲೆ ಕ್ಲೌನ್ ಕಾಮಿಡಿ ಮೂವಿ ಅಂತ ಮೀಸೆ ಇದೆ. ಮೀಸೆ ಕಂಡು ನೋಡಿದ್ರೆ ಗೊತ್ತಾಗಿರಲ್ಲ ಯಾವ್ದು. ಫ್ಲಾಶ್ ಆಗಿಲ್ಲ movie. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಇಬ್ರು ರೆಡಿ ಇದ್ದೀರಾ? ರೆಡಿ ಇದ್ದೀರಾ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ಸ್ಕ್ರೀನ್. ಮುಂಗಾರು ಮಳೆ. ಅಲ್ಲ. ಮದುವೆಯ ಮಮತೆ ಕರೆಯುತ್ತೆ. ಅಲ್ಲ. ಹೊಸ ಮೂವಿನ. ಹಳೇದು. ಕ್ಲೂ ಬೇಕಾ? ಇಷ್ಟು ಬೇಗ ಕ್ಲೂ ಬೇಕಾ? ಇಷ್ಟೊತ್ತು ಯಾರೋ ಏನು ಊಟ ಕೊಟ್ಟಿಲ್ಲ, ತಿಂಡಿ ಕೊಟ್ಟಿಲ್ಲ ಅಂತ ಬರೀ ಕ್ಲೂನೇ ಕೇಳ್ತಿದ್ದೀರ. ಶೋ ಕರೆಸಿ ಸುಮ್ನೆ ಕೂಡ್ಸಿದ್ರ ಅಂತ ಕೇಳಿ ಬರೀ ಕ್ಲೂನೇ ಕೇಳ್ತಿದ್ದೀರಲ್ಲ. ಗೇಮ್ ಸ್ಟಾರ್ಟ್ ಆದ್ಮೇಲೆ ಕ್ಲೂ ಬಿಟ್ಟು ಬೇರೆನು ಕೇಳಕ್ ಆಗಲ್ಲ, ಅದಕ್ಕೆ ಕ್ಲೂ ಕೇಳ್ತಾರೆ. ಸರಿ ಸರಿ. ಅದೇನಾ ಕ್ಲೂ? ಅಲ್ಲ ತಾನೆ. ಅಲ್ಲ. ಇದು ಹೀರೋ ಹೀರೋಯಿನ್ ಮತ್ತೆ ಶಿವರಾಜ್ ಕುಮಾರ್ ಪ್ರೇಮ ಈ ಮೂವಿ. ಅಲ್ಲಿ ಪಿಕ್ಚರ್ ಅಲ್ಲೇ ಒಂದು ಕ್ಲೂ ಇದೆ, ಅಡಗಿದೆ.
ಅದಕ್ಕೆ ಟ್ರೆಡಿಷನಲ್ ಅಟೈರ್ ಅಲ್ಲಿರೋ ಕಪಲ್ಸ್ ಕೊಟ್ಟಿರೋದು. ಅವ್ರನ್ನ ಕೊಡಕ್ಕಾಗಲ್ಲ ಅಂತ ಬೇರೆ ಇಮೇಜ್ ಹಾಕಿದ್ರು. ಇಲ್ಲಿ ಏನೋ ಕಾಣಿಸ್ತಾ ಇದೆ ಆಕ್ಚುಲಿ, ಎಲ್ಲಿ ಹೂವಿನ ಕೆಳಗಡೆ ಅನ್ಕೊಂಡ್ರೆ. ಆ ಹೂವಿಗೆ ಇನ್ನೊಂದ್ ಹೆಸರು ಏನಿದೆ ಯಾರಿಗಾದ್ರು ಗೊತ್ತಾ? ಚಿಗುರಿದ ಕನಸು ಅಲ್ಲ. ಪ್ರೇಮ ಇಲ್ಲ ಅನ್ನೋದು. ಅಲ್ಲಿ ಕವಿತೆ ಇರೋದು. ಗೊತ್ತಾಗ್ಲಿಲ್ವಾ? ಇದನ್ನು ನಮ್ಮ ಸಬ್ಸ್ಕ್ರೈಬರ್ಸ್ ಬಿಡೋಣ, ಯಾರು ಹಾಕ್ತಾರ ನೋಡೋಣ ಈ ಮೂವಿ ಯಾವ್ದು ಅಂತ. ಕ್ಲೂಗಳು ಅಷ್ಟೊಂದು ಹೇಳಿದೀನಿ, ಯಾರಾದ್ರೂ ಹಾಕ್ತಾರ ನೋಡೋಣ. ಕಮೆಂಟ್ ಹಾಕ್ರ. ಲೈಟ್ ಆಫ್ ಆಯ್ತು. ಮುಂಗಾರು ಮಳೆ ಮುಂಗಾರು ಮಳೆ ಮುಂಗಾರು ಮಳೆ ಕರೆಕ್ಟಾ? ಸರಿ ಇದೆ. ಮೋಸ, ನೀವು ಆಂಕರ್ ಹೇಳೇ ಇಲ್ಲ. ನಾನು ಪ್ರಶ್ನೆ ಕೇಳ್ತಾ ಇದೀನಿ ಅಂತ ನಾನು ಲೈಟ್ ಆಫ್ ಆಯ್ತು ಆ ಕಡೆ ನೋಡ್ತಾ ಇದ್ದೆ. ಅಲ್ಲ ಹೆಂಗೋ ನೀನ್ ನೋಡ್ಕೊಂಡಿದ್ದೆ, ಹೆಂಗೂ ಲೀಕ್ ಆಗಿರೋ ಈ ಪ್ರಶ್ನೆನೇ ಕ್ಯಾನ್ಸಲ್ ಮಾಡಿ ನೀನ್ ನೋಡ್ಕೊಂಡಿದ್ದಲ್ಲ. ಆಲ್ರೆಡಿ ಒಂದ್ ಪಾಯಿಂಟ್ ಕೊಡ್ಬೇಕಾಗಿತ್ತು, ಒಂದ್ ಪಾಯಿಂಟ್ ಬಂದಿದೆ ಅಷ್ಟೇ, ಮುಗೀತು. ಮೂರು ಪಾಯಿಂಟ್ ಕೊಡ್ತಾ ಇದೀನಿ. ಕ್ಯಾನ್ಸಲ್ ಮಾಡ್ಬಿಡೋಣ, ಬೆಸ್ಟ್ ಆಪ್ಷನ್. ಸೊ ಈಗ ಇಬ್ರದು ಈಕ್ವಲ್ ಆಗಿದೆ ಪಾಯಿಂಟ್ಸ್. ನಾನೇ ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ. ನಂದು 3-2. ನಂದು 3. ಈಗ ಹೆಂಗೋ ಇಲ್ಲಿ ಕೂತಿರೋರು ಇದ್ರದೊಂದು ಫ್ಲಾಶ್ ಬ್ಯಾಕ್ ಇದೆ. ನಾನು ಇದನ್ನ ರೆಡಿ ಮಾಡ್ಬೇಕಾದ್ರೆ ಆಲ್ರೆಡಿ ಬಂದು ನೋಡ್ಕೊಂಡು ಹೋಗಿದ್ರು, ಆದ್ರೂ ಕೂಡ ಹೇಳಿಲ್ಲ. ಈಗ ನೀವು ಕೇಳೇ ಇಲ್ಲ, ನನ್ನ ಪ್ರಶ್ನೆ ಬರ್ತಾ ಇದೆ ಸ್ಕ್ರೀನ್ ಮೇಲೆ, ನಾನು ಲೈಟ್ ಆಫ್ ಆಯ್ತು ಅದನ್ನ ನೋಡ್ತಾ ಇದ್ದೀನಿ. ಸರಿ, ಆಡಿಯನ್ಸ್ಗೆ ಕೇಳು. ಮಾಡಿ ನಕಾರಾತ್ಮಕ ಅಭಿಪ್ರಾಯಗಳು ಸೇರಿ ಮಾಡಿ ಸೋಲ್ಸ್ಬೇಕು ಅಂತ try ಸರಿ, ಮಾಡ್ತಾ ನಿಮ್ ಈಗ ಹಂಗೆ ಅವರೇ ಕಮೆಂಟ್ ಆಗ್ತಾರೆ ಏನೋ ಅಂತ ನೋಡೋಣ ಅಂತ, ಯಾರು ಕರೆಕ್ಟ್ ಅಂತ ನೋಡೋಣ. ಸರಿ, ನಾನು ಈಗ 7 ಪಾಯಿಂಟ್ ಕೊಟ್ಟಿದ್ದೀನಿ. 3 1 2 3. ಈಗ ನಿಮ್ಮ ಸ್ಕ್ರೀನ್ ಮೇಲೆ ನಾನು ಅಷ್ಟೇ ಹೇಳ್ತೀನಿ. ಕಾಂತಾರ ಫಸ್ಟ್ ನಾನ್ ಕೈ ಎತ್ತಿದ್ದು ಅವ್ನು ಫಸ್ಟ್ ಕೈ ಎತ್ತಿ ಕಾಂತಾರ. ಪಾಯಿಂಟ್ ಅವನ್ಗೇನೆ. ಹೆಸರೇ ಬರಲ್ಲ. ಕೈ ಎತ್ತಿ ನೋಡಿ, ನಾನು ಹೇಳ್ತೀನಿ First ಕೈ ಯಾರ್ ಕೈ ಎತ್ತಿದ್ದು ಅಂತ. Next. ನೆಕ್ಸ್ಟ್ ಇಂದ ಅಷ್ಟೇ ಕೈ ಎತ್ತಿ ನನ್ನನ್ನು ನೋಡಿ. ನೀವೇ ಆನ್ಸರ್ ಹೇಳಿದ್ರೆ ಮಾರ್ಕ್ಸ್ ಕಳ್ಕೊಂತೀರ. 4 3. ಈಗ ನೆಕ್ಸ್ಟ್ ಕ್ವಶನ್. 1 2 3 ಸ್ಟಾರ್ಟ್. ಗೊತ್ತಾಗ್ತಿಲ್ವಾ? ಒಂದು ಮೊಟ್ಟೆಯ ಕತೆ. ಕರೆಕ್ಟ್, ಒಂದು ಮೊಟ್ಟೆಯ ಕತೆ. ಅಲ್ಲಿ ರಾಜ್ ಬಿ ಶೆಟ್ಟಿದು ಶಾಡೋ ಇದೆ, ಗೊತ್ತಾಗ್ತಾ ಇದೆ. ಈಗ ಈಕ್ವಲ್ ಆಗಿದೆ. ಮತ್ತೆ ಇನ್ನ 2 ಅವಕಾಶ ಇದೆ, ಯಾರು ವಿನ್ ಆಗ್ತೀರ ನೋಡೋದು. ಮುಂಚೆನೆ ಕೈ ಎತ್ತಿದ್ರೆ ಡಿಸ್ಕ್ವಾಲಿಫೈ ಮಾಡ್ತೀನಿ. ನಾನು ಎತ್ತಿಲ್ಲ, ಅದಕ್ಕೆ ವಾಪಸ್ ಇನ್ನು ಅದು ಹಾ. ಇವಾಗಿಲ್ಲ. ನೆಕ್ಸ್ಟ್ ಇಂದ ರೂಲ್ಸ್. 1 2 3. ಈಗ ನೆಕ್ಸ್ಟ್ ಕ್ವಶನ್ ನಿಮ್ಮ ಪರದೆಯ ಮೇಲೆ. ಆಪ್ತ ಮಿತ್ರ. ಕರೆಕ್ಟ್ ಆಯ್ತಾ? 5 ಪಾಯಿಂಟ್. ಹೆಂಗ್ ಹೇಳ್ದೆ? ಅದ್ ನಾಗವಲ್ಲಿ ಫೋಟೋ ಇದೆ, ನಾಗ ಇದು ಪುಂಗಿ ಉತ್ತಾ ಇರೋದು, ಡಬಲ್ ಶೇಡ್, ಸ್ಪ್ಲಿಟ್ ಪರ್ಸನಾಲಿಟಿ, ಮನೆ ಅರಮನೆ, ಬೀಗ ಹಾಕಿರೋದು, ನಾಗವಲ್ಲಿ ರೂಪ ಹಾಕೋ, ಇದೆಲ್ಲ ಕ್ಲೂ. ನಿಮ್ಗೆ ಯಾಕೆ ಗೊತ್ತಾಗ್ಲಿಲ್ಲ? ಗೊತ್ತಾಯ್ತು, ಲೇಟ್ ಆಯ್ತು ಸ್ವಲ್ಪ. ಈಗ ಕಟ್ಟ ಕಡೆಯ ಪ್ರಶ್ನೆ, 12ನೇ ಪ್ರಶ್ನೆ. ಈಗ ಯಾರು ಲೀಡಲ್ಲಿ ಇರೋದು? ನಾನೆಲ್ಲ ಹಾ, ಲೀಡಲ್ಲಿ ನೀನಿರೋದು. ಈಕ್ವಲ್ ಮಾಡ್ಕೊಂತೀರ ಇಲ್ಲ ಯಾರಾದ್ರೂ ವಿನ್ ಆಗ್ತೀರ ನೋಡೋಣ. ಬಹಳ ಈಸಿ ಕ್ವಶನ್ ಹೇಳ್ತಾ ಇದೀನಿ, ಬಂದ ತಕ್ಷಣ ಮಿಸ್ ಮಾಡ್ದಂಗೆ ಹೇಳ್ಬೇಕು. ಯಾರು ಫಸ್ಟ್ ಕೈ ಎತ್ತಿರ ಅವ್ರದೇ. ಆಡಿಯನ್ಸ್ ಜಡ್ಜ್ ಆಗ್ತಾರೆ ನಾನೇನಾದ್ರು ಮಿಸ್ ಮಾಡಿದ್ರೆ. ಈಗ ಬಹಳ ಈಸಿ ಕ್ವಶನ್, ಮುಂಚೆನೆ ಹೇಳ್ತಾ ಇದ್ದೀನಿ. ನಾನು ಟೇಬಲ್ ಕೆಳಗಡೆ ಕೊಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ರೆ ಕೈಯೇ ಹೋಗಲ್ಲ, ಹಂಗ್ ಮಾಡ್ತಿದ್ದೀರ. ಅದಕ್ಕೆ ಅಂತ ಟೇಬಲ್ ಇಟ್ಟಿದ್ದೀನಿ, ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ ನಕಾರಾತ್ಮಕ ತಂತ್ರಗಳಿಗೆ. 1 2 3. ಇವನೆತ್ತದ ಅವನಿಗೆ ಕರೆಕ್ಟ್ ಹೇಳ್ದೆ ರೆಡಿ ಇರ್ರಿ ಅಂತ. ಸೊ ಈಗ 6 ಪಾಯಿಂಟ್ ಅವನಿಗೆ ಬಂದಿದೆ, 4 ನಿನಗೆ. ಸೋತೆ. ನಿಮಗೆ ನಾವು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ನಾವು ಅದ್ರಲ್ಲಿ ಏನೇನ್ ಗೆಸ್ ಮಾಡಿಲ್ಲ, ನಿಮ್ಗೆ ಆ ಮೂವಿ ಏನಾದ್ರು ಗೊತ್ತು ಅಂತಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಗ್ಸಣ್ವಾ? ಅಲ್ಲ, ನಿಮ್ಮ ಗೆದ್ದೋರಿಗೆ ಏನು ಅಂತ ಮನೇಲಿ ಹೇಳ್ತೀನಿ. ಗೆದ್ದೋರ್ಗೆ ಅದಕ್ಕೆ ಇಲ್ಲ ಮುಂದ್ಗಡೆ ಇಟ್ಟಿದೀವಿ ಆಯ್ತಾ.
ಕುಂಫು ಪಾಂಡ ತರ ಇರೋ ಪಾಂಡನ ಗಿಫ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಸದ್ಯ ನಂಗೆ ಸೋತಿದ್ ಬೇಜಾರೇ ಆಗ್ತಿಲ್ಲ ಈಗ. ಎಲ್ಲ ಕ್ಲಾಪ್ಸ್ ಮಾಡಿ. ಸೊ ಈಗ ನಿಮ್ಮ ಅನಿಸಿಕೆಯನ್ನು ಹೇಳಿ, ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಏನ್ ಅನಿಸ್ತಾ ಇದೆ? ನೀವು ಬೇರೆ ಮೈಸೂರಿಂದ ಬಂದಿದ್ದೀನಿ ಅಂತಂದು ಹೇಳಿ, ನೀವು ಚಿತ್ರದುರ್ಗದವರು. ನಿಮ್ ಕ್ವೆಶ್ಚನ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದೀರಾ ಅಂದ್ರೆ ನಮ್ಗೆ ಎಷ್ಟೊಂದು ಕ್ವೆಶ್ಚನ್ಸ್ ಕ್ಲೂ ಇಲ್ಲದೆ ಕಂಡಿಡಿಯಕ್ಕೆ ಆಗ್ಲಿಲ್ಲ. ಬಂದಿದ್ ವರ್ತ್ ಅನಿಸ್ತು. ಅಲ್ಲ ನಾವ್ ಗೆದ್ರು ತುಂಬಾ ಏನ್ ಸಂತೋಷ ಆಗ್ತಿರ್ಲಿಲ್ಲ. ಸೊ ಪರವಾಗಿಲ್ಲ, ಸೋತಿದ್ದಕ್ಕೆ ಖುಷಿ ಆಯ್ತಾ? ಖುಷಿನೇ ಆಗಿದೆ. ಒಳ್ಳೆದು. ನೆಕ್ಸ್ಟ್ ಅಂದ್ರೆ ನೀವು ಗೆದ್ದಿರೋದು ಸ್ವಲ್ಪ ಜಾಸ್ತಿ ಭಾಷಣ ಮಾಡಬೇಕು. ಅದೇ ನಿಮಗೆ ಗೆಲುವಿನ ಪ್ರೈಸ್ ನೋಡ್ಬಿಟ್ಟು ಖುಷಿ ತಡ್ಕೊಳಕ್ ಎಂತ ದೊಡ್ಡ prize ಬಾಷ್ಪ ಬಂದು ಮಾತೇ ಬರ್ತಾ ಇಲ್ಲ. ಕುಂಫು ಪಾಂಡ ಪ್ರೈಸ್. ಇಲ್ಲ, ಬಹಳ ಖುಷಿ ಆಯ್ತು. ಗೇಮ್ ಚೆನ್ನಾಗಿ ನಡ್ಸ್ಕೊಟ್ರಿ. ಕ್ಲೂಗಳು ಒಂದೊಂದಕ್ಕೆ ಕಂಡಿಡಿಯಕ್ ಆಗ್ತಿರ್ಲಿಲ್ಲ, ನೀವು ಅದ್ರ ಮೇಲೆ ಎಕ್ಸ್ಟ್ರಾ ಕ್ಲೂ ಕೊಡ್ಲಿಲ್ಲ ಅಂತಿತ್ತೆ. ಬಟ್ ಕೆಲವೊಂದು ಮೂವಿಗಳು ಈಸಿ ಇತ್ತು. ಆಟ ಆಡಿದ್ ಖುಷಿ ಆಯ್ತು. ಮುಗಿಸೋಣವೇ? ಮುಗ್ಸೋಣ. ಓಕೆ, ನಿಮ್ಗೆ ಈ ಫನ್ ಕಿಟ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ತರ ಇನ್ನೂ ಜಾಸ್ತಿ ವಿಡಿಯೋಸ್ ಬೇಕು, ಇದೇ ತರ ನಿಮ್ಮನ್ನ ಎಂಟರ್ಟೈನ್ ಮಾಡ್ಬೇಕು ನಾವು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ಹಾಗೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಬಾಯ್.